ಆ ಮುದುಕಿ ಶೀತ ತಿನ್ನೋದು ಭಾಳ ಜೀವ ನಾನು ಶೀತ ತಿಂತಿರ್ತಾವ. ಒಂದು ದಿವಸ ಮಠದಾಗ ಸಿದ್ಧಾರ್ಥ ಮಠದಾಗ 3 ದಿನ ಏನು ಸಿಹಿ ಇಲ್ಲ, ಬರೀ ಖಾರ ರೊಟ್ಟಿ ಖಾರ ಸಾರ ನಳಿ ಇದೇ ಇತ್ತಂತ. ಆಕೆ ಒಲೆ ಮುಂದೆ ಕುಂತು ಮಾತಾಡ್ತೀವಿ ಅಂತ ಅಡುಗೆ ಮಾಡೋರ ಜೊತೆ ಕುಂತು 4 ಗಂಟೆ ಸಿದ್ಧಾರ್ಥರು ಮಕ್ಕೊಂಡಿದ್ದು ಮಾರಿ ತಗೋ ಬರ್ತೀರಂತ. ಆ ಟೈಮ್ಗೆ ಏನಯ್ಯವ್ವ 3 ದಿನ ಆಯಿತು ಏನಿಲ್ಲ, ಬರೀ ಖಾರ ಖಾರ ಖಾರ, ಏನು ಸಿಹಿ ಅಡುಗೆನೇ ಆಗಿಲ್ಲ ಅಂತ ಮಾತಾಡ್ತೀರಿ ಅಂತ ಆಟ್ರಾಗಿ ಸಿದ್ಧಾರ್ಥರು ಬಂದು ಅವ್ರಿಗೆ ಏನಂದಿ ಬಸವಣ್ಣಿ ಅಂದ್ರಂತ. ಏನಯ್ಯಪ್ಪ ನೀನು ಎಟ್ಟರೆ ಕಿವಿ ಕೂರೋದವ ನೀನು ಎಲ್ಲ ಕೇಳ್ತಾವೆ ನಿನಗೆ, ನಾವು ಇಲ್ಲೇ ಮಾತಾಡ ನನಗೇನು ಕೇಳ್ತು? ಇಲ್ಲ ನಿನಗೆ ಸಿಹಿ ಬೇಕಿಲ್ಲ, ಹಾಂ ನಾಳೆ ನಡೆದು ಒಟ್ಟು ಒಲೆ ಹೊತ್ಸಂಗಿಲ್ಲ, ಒಲೆಯಾಗ ಬೆಂಕಿನೇ ಹಾಕಂಗಿಲ್ಲ. ಆರ್ಡರ್ ಏನು ಮಾಡ್ತಾರೆ, ಮರುದಿವ್ಸ ಎಲ್ಲ ಹೆಣ್ಣಾಕು ಬೆಂಕಿಲ್ಲ ಎಲ್ಲ ಕುಂತು ಹಾಗೆ 6 ಆಯ್ತು 8 ಆಯಿತು ಎಲ್ಲರೂ ಬೇಕತ್ರ ಮುದುಕಿವಿ. ನೀವು ಹಿಂಗಂದು ಅಪ್ಪ ಬೆಂಕಿ ಹಾಕ್ಬೇಡಂದ ಕೂಡ್ರಿ ಸಾಯ್ ಉಪವಾಸ. ನೀ ಯಾಕೆ ಹೇಳಿದ ಹಂಗೆ? ದೇವ ನಾ ಏನು ಮಾಡಲಿ ಅನ್ನಂಗೆ ಅಂದೀನಿ ಅಂತ ಆಕೆ ಮುದುಕಿ ಅಂದ್ಲು. ಅಡುಗೆ ಮಾಡಲಾರ್ದೆ ನಾಷ್ಟ ಇಲ್ಲ ಏನಿಲ್ಲ 11 ತನಕ ಹಂಗೆ ಕುಂತು ಅಂತ 11 ಗಂಟೆಗೆ 5 ಬೈಲು ಗಾಡಿ ಅಂದ್ರೆ ಚಕಡಿ, 5 ಬೈಲು ಗಾಡಿಯಾಗ ಚಕಡ್ಯಾಗ ಬಂಡ್ಯಾಗ ಏನಪ್ಪ ಅಂದ್ರೆ ಎಲ್ಲ ಹೋಳಿಗೆ ಹುಗ್ಗಿ ಕಾರ್ಚಿಕಾಯಿ ಏನಪ್ಪ ಅಂತ ಕೇಳಿದ್ರೆ ಶಾವ್ಗಿ, ಹಿಂಗೆ ಹೇಳಿದ್ರೆ ನಿಮ್ಮ ಭಯ ನೀರು ಬರ್ತಾವ ಏನಪ್ಪ ಅಂದ್ರೆ ಇಷ್ಟೆಲ್ಲ 5 ಗಾಡಿಯಾಗಿ ಸೇರ್ಕೊಂಡು ಬಂದ್ರಂತ. ಭಾಳ ವರ್ಷಕ್ಕೆ ಸಿದ್ಧಾರ್ಥಪ್ಪಗೆ ಬೇಡ್ಕೊಂಡು ಕೂಸು ಹುಟ್ಟಿತ್ತಂತ. ಅದ್ರ ಜವಳ ತೆಗೆಬೇಕು ತೆಗೆದು 11 ಗಾಡಿ ಮಂದಿ ಎಲ್ಲ ಸಾಮಾನು ತೊಗೊಂಡ್ಬಂದ್ರಂತ. ತಂದು ಜವಳ ಕಳಿಸಿ ಅವಾಗಂದ್ರೆ ಅಪ್ಪ ಅವ್ರು ಬಂದ್ರಂತ, ಬಸವಣ್ಣಿ ಸಿಹಿ ಅಂದಿದ್ದಲ್ಲ ಸಿಹಿ ಖಾರ ಸಾಕ ತಿನ್ನಂದ್ರ ಸಿದ್ಧಾರ್ಥರು. ಅಂಥ ಸಂಕಲ್ಪ ಸಿದ್ಧರು ಸಿದ್ಧಾರ್ಥ ಸ್ವಾಮಿಗಳು. ಏನು ನೆನೆಸ್ತಾರ ಏನಂತಾರ ಅಂಥದ್ದನ್ನು ಆಗುದೆ.